ಒಂದಾನೊಂದು ಕಾಲದಲ್ಲಿ ಬಲಿಷ್ಠ ಸಿಂಹವೊಂದು ಕಾಡನ್ನು ಆಳುತ್ತಿತ್ತು. ಹೆಮ್ಮೆ ಮತ್ತು ಉಗ್ರ ಅವನ ಜೋರಾದ ಗರ್ಜನೆ ಎಲ್ಲಾ ಪ್ರಾಣಿಗಳನ್ನು ಹೆದರಿಸಿತು. ಒಂದು ದಿನ ಅವನು, ಯಾರಾದರೂ ಸ್ವಯಂ ಸೇವಕರಾಗಿ ನನ್ನ ಬಳಿಗೆ ಬರುವವರೆಗೂ ನಾನು ಪ್ರತಿದಿನ ನಿಮ್ಮಲ್ಲಿ ಒಬ್ಬರನ್ನು ತಿನ್ನುತ್ತೇನೆ ಎಂದು ಘೋಷಿಸಿದನು. ಎಲ್ಲಾ ಪ್ರಾಣಿಗಳು ಹೆದರುತ್ತಿದ್ದವು. ಆದರೆ ಒಂದು ಬುದ್ಧಿವಂತ ಮೊಲ ಒಂದು ಉಪಾಯದೊಂದಿಗೆ ಬಂದಿತು. ಓ ಬಲಿಷ್ಠ ಸಿಂಹ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಮೊಲ ಹೇಳಿತು. ಆದರೆ ನಾನು ನಿನಗೆ ತೋರಿಸಲು ಏನನ್ನಾದರೂ ಹೊಂದಿದ್ದೇನೆ. ಕುತೂಹಲ ಮತ್ತು ಪುಟ್ಟ ಮೊಲವನ್ನು ಕಡಿಮೆ ಅಂದಾಜು ಮಾಡುವುದರಿಂದ ಸಿಂಹ ಒಪ್ಪಿಕೊಂಡಿತು. ಮೊಲ ಅವನನ್ನು ಆಳವಾದ ಬಾವಿಗೆ ಕರೆದೊಯ್ದು, ಈ ಬಾವಿಯಲ್ಲಿ ನಿನಗಿಂತ ಶಕ್ತಿಶಾಲಿ ಎಂದು ಹೇಳಿಕೊಳ್ಳುವ ಇನ್ನೊಂದು ಸಿಂಹವಿದೆ ಎಂದು ಹೇಳಿತು. ಸಿಂಹವು ಬಾವಿಯೊಳಗೆ ನೋಡಿತು ಮತ್ತು ಅದರ ಪ್ರತಿಬಿಂಬವನ್ನು ನೋಡಿತು. ಅದು ಬೇರೆ ಸಿಂಹ ಎಂದು ಭಾವಿಸಿ ಅವನು ಗರ್ಜಿಸಲಾರಂಭಿಸಿದನು ಮತ್ತು ಪ್ರತಿಬಿಂಬವು ಗರ್ಜಿಸಿತು. ಕೋಪದಿಂದ, ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನಾನು ನಿಮಗೆ ತೋರಿಸುತ್ತೇನೆ, ಅವನು ಕೂಗಿದನು ಮತ್ತು ಬಾವಿಗೆ ಹಾರಿದನು. ಆದರೆ ಮುಳುಗಿ ಆ ಮೊಲ ಅವನನ್ನು ಮೋಸಗೊಳಿಸಿತು. ಶಕ್ತಿಗಿಂತ ಬುದ್ಧಿಶಕ್ತಿ ದೊಡ್ಡದು ಎಂದು ಪ್ರಾಣಿಗಳು ಅರಿತುಕೊಂಡಾಗ ಸಂತೋಷಪಟ್ಟವು. ಸಿಂಹದ ಹೆಮ್ಮೆ ಅವನನ್ನು ಕುರುಡನನ್ನಾಗಿ ಮಾಡಿತು, ಆದರೆ ಮೊಲದ ಬುದ್ಧಿವಂತಿಕೆ ಅವರೆಲ್ಲರನ್ನೂ ಉಳಿಸಿತು.